ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಒನ್ಸ್ ಅಗೇನ್ ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾವು ಏನು ಕಳೆದ ವಿಡಿಯೋದಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ 2024 ಪ್ರಶ್ನೆ ಪತ್ರಿಕೆಯನ್ನು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದು. ಸೊ ಅದನ್ನ ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಕಳೆದ ವಿಡಿಯೋದಲ್ಲಿ ನಾನು 33ನೇ ಪ್ರಶ್ನೆಯನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ. ಈಗ 34ನೇ ಪ್ರಶ್ನೆ. ಸೊ ಒಂದು ಪ್ರಶ್ನೆಯನ್ನು ತುಂಬ ಡೀಟೇಲಾಗಿ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡುವಂಥ ಕೆಲಸವನ್ನು ನನ್ನ ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೀನಿ. ಯಾಕಂದರೆ ಆ ಪ್ರಶ್ನೆಯಿಂದ ನಿಮಗೆ ಸಾಕಷ್ಟು ಪ್ರಮಾಣದಲ್ಲಿ ಒಂದು ಏನು ಎಕ್ಸಾಮ್ ರಿಲೇಟೆಡ್ ಆಗಿರುವಂತಹ ನಾಲೆಡ್ಜ್ ಸಿಗಲಿ ಅನ್ನೋದಕ್ಕೋಸ್ಕರ ಈ ಥರ ವೀಡಿಯೋಸ್ಗಳನ್ನ ಮಾಡ್ತೀನಿ. ಓಕೆ, ಈಗ ಪ್ರಶ್ನೆ ಬರೋಣ. ನಾನು 33 ಪ್ರಶ್ನೆವರೆಗೆ ನೋಡಿದ್ದೆ. ಈಗ 34ನೇ ಪ್ರಶ್ನೆ. ಈ ಕೆಳಕಂಡ ಅಂಶಗಳನ್ನು ಹೊಂದಿಸಿ ಬರೆಯಿರಿ. ಆಂತರಿಕ ಪದರ, ಬಾಹ್ಯ ಪದರ, ಭೂಗರ್ಭ, ಮೇಲ್ಪದರ, ಇನ್ನರ್ ಕೋರ್, ಔಟರ್ ಕೋರ್, ಮ್ಯಾಂಟಲ್, ಕ್ರಸ್ಟ್. ಸೊ 5ರಿಂದ 40 ಕಿಲೋಮೀಟರ, 2895 ಕಿಲೋಮೀಟ್ರ, 1255 ಕಿಲೋಮೀಟ್ರ್, 2245 ಕಿಲೋಮೀಟರ್. ಸೊ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಗಳನ್ನು ನಾವು ಹೊಂದಿಸಿ ಬರೀಬೇಕು. ಇದು ಜಿಯೋಗ್ರಫಿ ಕ್ವಶನ್ ಇದು. ಸೊ ಇಲ್ಲಿ ಭೂಮಿಯ ಒಂದು ಪದರಗಳ ಒಂದು ಅಳತೆಯನ್ನು ನಾವು ಹೊಂದಿಸಬೇಕಾಗಿದೆ. ಓಕೆ, ಆಂತರಿಕ ಪದರ, ಬಾಹ್ಯ ಪದರ, ಭೂಗರ್ಭ, ಮೇಲ್ಪದರ. ಅದರಲ್ಲಿ ಆಂತರಿಕ ಪದರ ಎಷ್ಟಿದೆ, ಎಷ್ಟು ಕಿಲೋಮೀಟರ್ ಹರಡ್ಕೊಂಡಿದೆ, ಬಾಹ್ಯ ಪದರ ಎಷ್ಟು ಕಿಲೋಮೀಟರ್ ಹರಡ್ಕೊಂಡಿದೆ, ಭೂಗರ್ಭ ಅಂದರೆ ಮ್ಯಾಂಟಲ್ ಎಷ್ಟು ಕಿಲೋಮೀಟರ್ ಸಿಗುತ್ತೆ, ಕ್ರಸ್ಟ್ ಎಷ್ಟು ಕಿಲೋಮೀಟರ್ ಸಿಗುತ್ತೆ ಭೂಮಿಯನ್ನು ನಾವು ಒಳಗಡೆ ನೋಡಿದಾಗ. ಓಕೆ, ಈ ಪ್ರಶ್ನೆ ಇನ್ ಡೀಟೇಲ್ ನೋಡ್ತಾ ಹೋಗೋಣ. ಸೊ ಈ ಪ್ರಶ್ನೆ ಭೂಮಿಯ ಅಂತರಾಳ ಪದರದ ಲೇಯರ್ಸ್ ಆಫ್ ಅರ್ತ್ ಮತ್ತು ಅವುಗಳ ಅಂದಾಜು ದಪ್ಪಾಳಕ್ಕೆ ರಿಲೇಟೆಡ್ ಆಗಿದೆ. ಓಕೆ, ಸೊ ನಾವು ವಿಶ್ಲೇಷಣೆ ಮಾಡೋದಾದರೆ ಈ ಪ್ರಶ್ನೆ ನೋಡೋದಾದರೆ ಮೊದಲಿಗೆ ಅಂತರ ಪದರ ಅಥವಾ ಆಂತರಿಕ ಪದರ, ಇನ್ನರ್ ಕೋರ್ ಅಂತೆಲ್ಲ, ಇದು ಭೂಮಿಯ ಅತ್ಯಂತ ಒಳಗಿನ ಭಾಗ. ಇದರ ತ್ರಿಜ್ಯ ಸರಿಸುಮಾರು ಎಷ್ಟಿರುತ್ತಂದರೆ 1255 ಕಿಲೋಮೀಟರ್ ಇರುತ್ತೆ. ಸೊ ಆಪ್ಷನ್ 3 ಇದಕ್ಕೆ ರಿಲೇಟೆಡ್. ಆಂತರಿಕ ಪದರ ಅಥವಾ ಅಂತರ ಪದರ, ಇನ್ನರ್ ಕೋರ್ ಇದೆಯಲ್ಲ, ಇದು ಭೂಮಿಯ ಅತ್ಯಂತ ಒಳಗಿನ ಭಾಗ. ಇದರ ತ್ರಿಜ್ಯ ಸುಮಾರು ಏನಾಗಿರುತ್ತೆ, 1255 ಕಿಲೋಮೀಟರ್ ಇರುತ್ತೆ. ನೆಕ್ಸ್ಟು ಹೊರ ಪದರ ಅಂತ ಏನು ಕರಿತೀವಿ, ಔಟರ್ ಕೋರು. ಇದು ಅಂತರ ಪದರದ ಮೇಲಿರುವ ದ್ರವರೂಪದ ಪದರ. ಇದು ಅಂತರ ಪದರ ಇರುತ್ತಲ್ಲ, ಅದರ ಮೇಲಿರುವ ಅಂದರೆ ಪದರದ ಮೇಲಿರುವ ದ್ರವರೂಪದ ಒಂದು ಲೇಯರು. ಇದರ ದಪ್ಪ ಸುಮಾರು 2245 ಕಿಲೋಮೀಟರ್ ಇರುತ್ತೆ. ಸೊ ಆಪ್ಷನ್ 4. ಇನ್ನು ಭೂಗರ್ಭ ಅಥವಾ ಮ್ಯಾಂಟಲ್ ಅಂತ ಕರಿತೀವಿ. ಇದು ಭೂಮಿಯ ಅತಿ ಹೆಚ್ಚು ಭಾಗವನ್ನು ಆವರಿಸಿರುವ ಪದರ. ಎಸ್ಪೆಷಲಿ ಭೂಗರ್ಭ ಅಥವಾ ಮ್ಯಾಂಟಲ್ ಅಂತ ಕರಿತೀವಿ. ಇದು ಭೂಮಿಯ ಅತಿ ಹೆಚ್ಚು ಭಾಗವನ್ನು ಆವರಿಸಿರುವ ಪದರ. ಇದರ ದಪ್ಪ ಸರಿಸುಮಾರು 2895 ಕಿಲೋಮೀಟರ್. ಆಪ್ಷನ್ 2 ಆಗುತ್ತೆ. ಇನ್ನು ಮೇಲ್ಪದರ, ಕ್ರಸ್ಟ್ ಅಂತ ಕರಿತೀವಿ. ಸೊ ಇದು ಏನಿಲ್ಲ, ನಾವು ವಾಸಿಸುವ ಅತ್ಯಂತ ತೆಳುವಾದ ಹೊರಪದರ. ಇದರ ದಪ್ಪ 5ರಿಂದ 40 ಕಿಲೋಮೀಟರ್ ಇರುತ್ತೆ. ಇದಕ್ಕೆ ಆಪ್ಷನ್ 1 ಆಗುತ್ತೆ. ಸೊ ಸರಿಯಾದ ಉತ್ತರ ಏನಾಗುತ್ತೆ, ಆಪ್ಷನ್ 4 ಆಗುತ್ತೆ. A3, B4, C2, D1 ಆಗುತ್ತೆ. ಸೊ ಸಂಕ್ಷಿಪ್ತ ನೋಡಿದ್ರೆ ಇನ್ನರ್ ಕೋರ್ ರೈಟ್ ಟ್ಯಾರೋ 1255 ಕಿಲೋಮೀಟರ್, ಔಟರ್ ಕೋರ್ 2245 ಕಿಲೋಮೀಟರ್, ಮ್ಯಾಂಟಲ್ 2895 ಕಿಲೋಮೀಟರ್, ಕ್ರಸ್ಟ್ 40 ಕಿಲೋಮೀಟರ್. ಓಕೆ, ಈಗ ಪ್ರಶ್ನೆಯನ್ನು ನೋಡೋಣ. ಸೊ ಪ್ರಶ್ನೆಯಲ್ಲಿ ಏನಿದೆ, ಆಂತರಿಕ ಪದರ ಆಪ್ಷನ್ 4 ಆಗುತ್ತೆ. ಆಂತರಿಕ ಪದರ ಏನಾಗುತ್ತೆ, 1255 ಕಿಲೋಮೀಟರ್ ಆಗುತ್ತೆ. ಬಾಹ್ಯ ಪದರ ಏನಾಗುತ್ತೆ, ಆಂತರಿಕ ಪದರ 1255 ಕಿಲೋಮೀಟರ್. ನೆಕ್ಸ್ಟ್ ಬಾಹ್ಯ ಪದರ 2245 ಕಿಲೋಮೀಟರ್. ಭೂಗರ್ಭ 2895 ಕಿಲೋಮೀಟರ್. ಮೇಲ್ಪದರ 5ರಿಂದ 40 ಕಿಲೋಮೀಟರ್. ಸೊ ಇದಕ್ಕೆ ಆನ್ಸರ್ ಆಗುತ್ತೆ. ಸೊ ಪ್ಯೂರ್ಲಿ ಜಿಯೋಗ್ರಫಿ ಕ್ವಶನ್. ಓಕೆ, ಕ್ಲಾಸ್ ಕೇಳುವಾಗ ನೋಟ್ಸ್ ಮಾಡ್ಕೊಂಡು ಮರಿಬೇಡಿ. ಇದರ ಬಗ್ಗೆ ಇನ್ನೂ ಇನ್ ಡೀಟೇಲ್ ನೋಡ್ತಾ ಹೋಗೋಣ. ಸೊ ಇದಕ್ಕೊಂದು ರಿಲೇಟೆಡ್ ಆಗಿರೋ ಒಂದು ಇಮೇಜ್ ಇದೆ ನೋಡಿ. ಮ್ಯಾಂಟಲ್, ಔಟರ್ ಕೋರ್, ಇನ್ನರ್ ಕೋರ್. ಓಕೆ, ಯಾವ್ಯಾವ ಎಷ್ಟೆಷ್ಟು ಲೇಯರನ್ನು ಹೊಂದಿದ್ದಾವೆ ಅಂತ. ಕ್ರಸ್ಟ್ 0 to 100 ಕಿಲೋಮೀಟರ್ ತಿಕ್ಕಿರುತ್ತೆ. ಅದು ಅಟ್ಮಾಸ್ಫಿಯರ್. ಸೊ ಮ್ಯಾಂಟಲ್. ಔಟರ್ ಕೋರ್ 2900 ಕಿಲೋಮೀಟರ್. ಇನ್ನರ್ ಕೋರ್ 5100 ಕಿಲೋಮೀಟರ್ ಸಾಲಿಡ್. ಅಲ್ಲಿಂದ 6378 ಕಿಲೋಮೀಟರ್ ಇರುತ್ತೆ. ಓಕೆ, ಇದ್ರ ಬಗ್ಗೆ ಇನ್ ಡೀಟೇಲ್ ನೋಡೋದಾದರೆ, ಸೊ ಭೂಮಿಯ ಅಂತರಾಳದ ಬಗ್ಗೆ ನಾವಿನ್ನೂ ಸ್ವಲ್ಪ ಎಕ್ಸ್ಪ್ಲನೇಷನ್ ನೋಡೋದಾದರೆ, ಸೊ ಈ ಪದರಗಳು ಏನಾಗಿದ್ದಾವೆ, ಒಂದು ಈರುಳ್ಳಿಯಂತೆ ಒಂದರ ಮೇಲೆ ಒಂದು ಭೂಮಿ ಪದರಗಳು ಹೊಂದಿರುತ್ತವೆ. ಈ ಪದರಗಳನ್ನು ಅವುಗಳ ರಾಸಾಯನಿಕ ಸಂಯೋಜನೆ ಮತ್ತು ಅವುಗಳ ಡೆನ್ಸಿಟಿ ಆಧಾರದ ಮೇಲೆ ನಾವೇನು ಮಾಡ್ತೀವಿ, ವಿಂಗಡಣೆ ಮಾಡ್ತಾ ಹೋಗ್ತೀವಿ. ಫಸ್ಟ್ ಬರೋದು ಮೇಲ್ಪದರ, ಕ್ರಸ್ಟ್. ಇದು ಇದೆಯಲ್ಲ, ಇದು ಭೂಮಿಯ ಅತ್ಯಂತ ತೆಳುವಾದ ಮತ್ತು ಹೊರಗಿನ ಪದರ. ನಾವೆಲ್ಲರೂ ವಾಸಿಸುವುದು ಇದೇ ಪದರದ ಮೇಲೆ.
ಓಕೆ, ಸಮುದ್ರದ ಅಡಿಯಲ್ಲಿ ಇದರ ದಪ್ಪ ಕೇವಲ 5 ಕಿಲೋಮೀಟರ್ ಇರ್ಬೋದು, ಆದರೆ ಪರ್ವತ ಪ್ರದೇಶಗಳಲ್ಲಿ ಇದು 40 ಕಿಲೋಮೀಟರ್ಗಿಂತ ಹೆಚ್ಚಿರ್ಬೋದು. ಓಕೆ, ಇದನ್ನು ನಾವು ಸಿಲಿಕಾ ಮತ್ತು ಅಲ್ಯೂಮಿನಿಯಂನಿಂದ ಕೂಡಿರೋದ್ರಿಂದ ಸೇಲ್ ಅಂತ ಕರಿತೀವಿ. ಈ ಹೊರ ಪದರ ಇದೆಯಲ್ಲ, ಸಿಲಿಕಾ ಮತ್ತು ಅಲ್ಯೂಮಿನಿಯಂನಿಂದ ಕೂಡಿರೋದ್ರಿಂದ ಇದನ್ನು ಸೇಲ್ ಅಂತ ಕರಿತೀವಿ. ಸೊ ಇದು ಎಕ್ಸಾಮ್ ಸಾಕಷ್ಟು ಬರೀ ಕೇಳಿದಾನೆ ಇದನ್ನು, ಈ ಮ್ಯಾಟರ್ನ. ಸೊ ಮೇಲ್ಪದರ ಸಿಲಿಕಾ ಮತ್ತು ಅಲ್ಯೂಮಿನಿಯಂದ ಕೂಡಿದೆ, ಇದನ್ನು ನಾವು ಶಾರ್ಟ್ ಫಾರ್ಮಲ್ಲಿ ಸೇಲ್ ಅಂತ ಕರಿತೀವಿ. ನೆಕ್ಸ್ಟು ಮ್ಯಾಂಟಲ್, ಭೂಗರ್ಭ. ಸೊ ಭೂಗರ್ಭ ಅಥವಾ ಮ್ಯಾಂಟಲ್ ಅಂತ ಕರಿತೀವಿ. ಇದು ಭೂಮಿಯ ಒಟ್ಟು ಗಾತ್ರದ ಸುಮಾರು 84% ಭಾಗವನ್ನು ಇದು ಆಕ್ರಮಿಸಿಕೊಂಡಿದೆ. ಇದು ಸುಮಾರು 2900 ಕಿಲೋಮೀಟರ್ ಆಳದವರೆಗೆ ಇದೆ. ಇಲ್ಲಿನ ಶಿಲೆಗಳು ಅರೆದ್ರವ ಅಂದರೆ ಸೆಮಿ ಸಾಲಿಡ್ ಸ್ಥಿತಿಯಲ್ಲಿ ಇರ್ತವೆ. ಓಕೆ, ಸೆಮಿ ಸಾಲಿಡ್ಸ್ ಇರ್ತವೆ. ಸೊ ಜ್ವಾಲಾಮುಖಿ ಉಗುಳುವ ಲಾವಕ್ಕೆ ಇದು ಮೂಲ ಅಂತ ಹೇಳ್ಬೋದು. ಯಾವುದು? ಭೂಗರ್ಭ, ಮ್ಯಾಂಟಲ್. ಸೊ ಇದು ಮುಖ್ಯವಾಗಿ ಸಿಲಿಕಾ ಮತ್ತು ಮೆಗ್ನೀಷಿಯಮಿಂದ ಕೂಡಿದೆ. ಭೂಗರ್ಭ ಸಿಲಿಕಾ ಮತ್ತು ಮೆಗ್ನೀಷಿಯಮ್ ಕೂಡಿದೆ, ಇದನ್ನು ಸೀಮಾ ಅಂತ ನಾವು ಕರಿತೀವಿ. ಓಕೆ, ನೆಕ್ಸ್ಟ್ ಹೊರಪದರ, ಔಟರ್ ಕೋರ್. ಸೊ ಔಟರ್ ಕೋರ್ ಇದೆಯಲ್ಲ, ಇದು ಮ್ಯಾಂಟಲ್ ಅಥವಾ ಭೂಗರ್ಭ ಕೆಳಗಿರುವ ಭಾಗ. ಇದು ಸಂಪೂರ್ಣವಾಗಿ ದ್ರವರೂಪದ ಕಬ್ಬಿಣ ಮತ್ತು ನಿಕ್ಕಲಿಂದ ಕೂಡಿದೆ, ಮ್ಯಾಂಟಲ್, ಹೊರಪದರ. ಸೊ ಭೂಮಿಯ ಕಾಂತೀಯ ಕ್ಷೇತ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಸೃಷ್ಟಿಯಾಗಲು ಈ ಪದರಗಳ ಚಲನೆಯ ಕಾರಣ ಅಂತ ಹೇಳ್ಬೋದು. ಓಕೆ, ಇಲ್ಲೇ ಮ್ಯಾಗ್ನೆಟಿಕ್ ಫೀಲ್ಡ್ ಸೃಷ್ಟಿಯಾಗೋದು. ಸೊ ಹೊರಪದರದಲ್ಲಿ ಇದು ಮ್ಯಾಂಟಲ್ನ ಕೆಳಗಿರುವ ಭಾಗ. ಇದು ಸಂಪೂರ್ಣವಾಗಿ ದ್ರವರೂಪದ ಕಬ್ಬಿಣ ಮತ್ತು ನಿಕ್ಕಲಿಂದ ಕೂಡಿದೆ. ಸೊ ಇದು ಭೂಮಿಯ ಕಾಂತೀಯ ಕ್ಷೇತ್ರ ಸೃಷ್ಟಿಯಾಗಲು ಈ ಪದರದ ಚಲನೆಯ ಮುಖ್ಯ ಕಾರಣ ಎಸ್ಪೆಷಲಿ. ಓಕೆ, ಹೊರ ಪದರದಲ್ಲಿ ಭೂಮಿ ಮ್ಯಾಗ್ನೆಟಿಕ್ ಫೀಲ್ಡ್ ಸೃಷ್ಟಿಯಾಗುತ್ತೆ. ಓಕೆ, ನೆಕ್ಸ್ಟ್ ಅಂತರಪದ, ಇನ್ನರ್ ಕೋರ್. ಇದು ಭೂಮಿಯ ಕೇಂದ್ರ ಭಾಗ ಎಸ್ಪೆಷಲಿ. ಇದರ ತಾಪಮಾನ ಸೂರ್ಯನ ಮೇಲ್ಮೈ ತಾಪಮಾನದಷ್ಟು ನೋಡಿ, ವೆರಿ ಇಂಪಾರ್ಟೆಂಟ್. ಅಂತರ್ಪದರ ಅಥವಾ ಇನ್ನರ್ ಕೋರಲ್ಲಿರುವಂಥ ಟೆಂಪ್ರೇಚರು ಸೂರ್ಯನ ಮೇಲ್ಮೈ ತಾಪದಷ್ಟೇ, ಅಂದರೆ ಸುಮಾರು 500 ಡಿಗ್ರಿ ಸೆಂಟಿಗ್ರೇಡ್ 600 ಡಿಗ್ರಿ ಹೆಚ್ಚಿದ್ದರೂ ಸಹ ವಿಪರೀತದ ಒತ್ತಡದ ಕಾರಣ ಇದೇನಾಗಿದೆ, ಸಾಲಿಡ್ ರೂಪದಲ್ಲಿದೆ. ಸೊ ಇದು ಕಬ್ಬಿಣ ಮತ್ತು ನಿಕ್ಕಲ್ ಅಂದರೆ ನೈಫ್ ಅಂತ ಕರಿತೀವಿ. ನೈಫಿಂದ ಮಾಡಲ್ಪಟ್ಟಿದೆ. ಯಾವುದು? ಅಂತರ್ಪದರ ಕಬ್ಬಿಣ ಮತ್ತು ನಿಕ್ಕಲಿಂದ ಏನಾಗಿದೆ, ಅದು ಮಾಡಲ್ಪಟ್ಟಿದ್ದು ನೈಫ್ ಅಂತ ಕರಿತೀವಿ, ನೈಫೆ ಅಂತ ಕರಿತೀವಿ. ಓಕೆ, ಸೊ ನೀವು ನೆನ್ಪಿಟ್ಕೊಳ್ಳೋಕ್ಕೋಸ್ಕರ ಕ್ರಸ್ಟ್ ಇದೆಯಲ್ಲ, ಇದು ತೆಳುವಾದದ್ದು, ಮ್ಯಾಂಟಲ್ ದಪ್ಪವಾದದ್ದು, ಕೋರ್ ಬಿಸಿಯಾದದ್ದು ಅಂತ ಅನ್ಕೋಬೇಕು ನೀವು ನೆನ್ಪಿಟ್ಕೊಳ್ಳೋದ್ರೆ. ಸೊ ಅರ್ಥ್ಲೇಸ್ ನೋಡಿದ್ರೆ ಇನ್ನೊಂದ್ಸಲ ಇಮೇಜಲ್ಲಿ ಕ್ರಸ್ಟ್ 0 to 100 ಕಿಲೋಮೀಟರ್ ತಿಕ್ಕು, ಮ್ಯಾಂಟಲ್ಲು, ಔಟರ್ ಕೋರು, ಇನ್ನರ್ ಕೋರ್ ಸಾಲಿಡ್ ರೂಪದಲ್ಲಿ, ಲಿಕ್ವಿಡ್ ರೂಪದಲ್ಲಿದೆ. ಓಕೆ, ಇಷ್ಟು ರಿಲೇಟೆಡ್ ಆಗಿರುವಂತಹ ಒಂದು ಇನ್ ಡೀಟೇಲ್ ಈ ಪ್ರಶ್ನೆ ಬಗ್ಗೆ ಡೀಟೇಲ್ಸ್. ಒಂದು ಪ್ರಶ್ನೆ ಸುಮಾರು 8 ನಿಮಿಷ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಸೊ ಇನ್ನು ಇನ್ ಡೀಟೇಲಾಗಿ ಕೊಡ್ತಾ ಹೋಗ್ತೀನಿ. ಹಲವಾರು ಎಕ್ಸಾಮ್ಗಳು ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಸೊ ಒಂದು ಇನ್ ಡೀಟೇಲ್ ಡೆಪ್ತಾಗಿ ಅನಾಲಿಸಿಸ್ ಮಾಡೋದ್ರಿಂದ ಮುಂಬರುವ ಎಕ್ಸಾಮ್ಗಳಲ್ಲಿ ನೀವು ಆ ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೋದು. ಸರ್ ಈ ರೀತಿ ಒಂದು ಪ್ರಶ್ನೆಯನ್ನು ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡುವಂಥ ಕೆಲಸವನ್ನು ನಾನು ವಿಡಿಯೋದಲ್ಲಿ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತಾ ಹೋಗೋಣ. ಒನ್ಸ್ ಅಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ, ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿ ಮುಗಿಸ್ತೀನಿ. ಒನ್ಸ್ ಅಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು.